ಹಾಯ್ ಎಲ್ಲರಿಗೂ. ನಾನಿವತ್ತು ವರ್ಮಸಿಲ್ಲಿ ಉಪ್ಪಿಟ್ಟು ಮಾಡುವ ವಿಧಾನವನ್ನು ಹೇಳುತ್ತೇನೆ. ನಾನಿಲ್ಲಿ ರೋಸ್ಟ್ ಮಾಡದ ವರ್ಮಸಿಲ್ಲಿಯನ್ನು ತಗೊಂಡಿದ್ದೇನೆ. ಇದನ್ನು ಕಾವಲಿಗೆ ಹಾಕಿ ಸ್ವಲ್ಪ ಹುರಿಬೇಕು 2 ನಿಮಿಷ. ನಂತರ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಬೇಕು. ನಂತರ ಅದೇ ಕಾವಲಿಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ, ಅದು ಬಿಸಿಯಾದ ನಂತರ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಕಾಯಿಮೆಣಸು ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಸೇವಿಗೆ ತಗೊಂಡಿದ್ದೇನೆ ವರ್ಮಸಿಲ್ಲಿಯನ್ನು, ಮತ್ತು 1 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ. ಒಗ್ಗರಣೆ ಫ್ರೈ ಆದ ನಂತರ 1 ಗ್ಲಾಸ್ ನೀರು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಸಿಹಿ ಜಾಸ್ತಿ ಬೇಕಾದರೆ 2-3 ಟೀ ಸ್ಪೂನ್ ಸಕ್ಕರೆ ಹಾಕ್ಬೋದು. ನೀರು ಕುದಿ ಬಂದ ನಂತರ ಇದು ಫ್ರೈ ಮಾಡಿದ ವರ್ಮಸಿಲ್ಲಿಯನ್ನು ಹಾಕಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸಬೇಕು. ಐದು ನಿಮಿಷದೊಳಗೆ ಬೆಂದು ಬರ್ತಿರಿದು. ನೀರು ಡ್ರೈ ಆಗೋ ತನಕ ಬೇಯಿಸಬೇಕು. ಒಮ್ಮೆಲೆ ನೀರು ಜಾಸ್ತಿ ಹಾಕಬಾರ್ದು, ಮುದ್ದೆ ಆಗ್ತಿರಿದು. ಇದೀಗ ಬೆಂದ ನಂತರ 2 ಟೀ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿಯಾದ ನಂತರ ಇದನ್ನು ಸರ್ವ್ ಮಾಡ್ಬೋದು. ಈಗ ಬಿಸಿ ಇರುವಾಗ ಸ್ವಲ್ಪ ಮುದ್ದೆ ಇದ್ದಾಗೆ ಕಾಣ್ತದೆ, ಸ್ವಲ್ಪ ತಣ್ಣಗೆ ಆದ ನಂತರ ಬಿಡಿ ಬಿಡಿ ಆಗ್ತದೆ ಇದು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.